ಇನ್ನು ಮೂವರು ಉಗ್ರರನ್ನ ಸದೆ ಬಡಿಯೋಕೆ ನಿನ್ನೆ 11 ಗಂಟೆಗಳ ಕಾರ್ಯಾಚರಣೆಯನ್ನ ಸೇನಾಪಡೆ ಮಾಡಿತು. ಸೇನಾಪಡೆ ಮಾಡಿದಂಥ ಆ 11 ಗಂಟೆಗಳ ಕಾರ್ಯಾಚರಣೆ ಇದೆಯಲ್ಲ, ಆ ಕಾರ್ಯಾಚರಣೆಯೇ ಬಹಳ ರೋಚಕವಾಗಿದೆ. 2 ಮನೆಗಳಲ್ಲಿ ಅಡಗಿದ್ದಂಥ ಮೂವರು ಉಗ್ರರನ್ನ ಸದೆ ಬಡಿಯುವಂತಹ ಕೆಲಸವನ್ನ ಸೇನೆ ಮಾಡಿತು. ಆ 11 ಗಂಟೆ ಮೂವರು ರಾಕ್ಷಸರು ಫಿನಿಶ್ ಆದ್ರು. ಹಾಗಾದ್ರೆ ಸೇನೆಯ ಪ್ಲಾನ್ ಯಾವ ರೀತಿಯಾಗಿತ್ತು? ಬೆಳಗ್ಗೆ 3 ಗಂಟೆಯಿಂದ ಆರಂಭವಾದಂತಹ ಕಾರ್ಯಾಚರಣೆ ಟ್ರಾಲ್ನಲ್ಲಿ, ಜಮ್ಮು ಕಾಶ್ಮೀರದ ಟ್ರಾಲ್ನಲ್ಲಿರುವಂತಹ ನಾದಿರ್ ಗ್ರಾಮದಲ್ಲಿ ಉಗ್ರರನ್ನ ಸೆರೆ ಹಿಡಿಯೋಕೆ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ ಸೇನೆ. ಅದು ಬೆಳ್ಳಂಬೆಳಗ್ಗೆ. ಆ ಕಾರ್ಯಾಚರಣೆ 11 ಗಂಟೆ, ನಿರಂತರ 11 ಗಂಟೆಗಳ ತನಕ ಸಾಗುತ್ತೆ. ಆ 11 ಗಂಟೆಗಳಲ್ಲಿ ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸುವುದಕ್ಕೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದಂತಹ ಮೂವರು ಉಗ್ರರನ್ನ ಹತ್ಯೆ ಮಾಡಲಾಗುತ್ತೆ. 2 ಮನೆಗಳಲ್ಲಿ ಅವರು ಅಡಗಿಕೊಂಡಿದ್ರು. ಹಾಗಾದ್ರೆ ಆ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು? ಮೂವರು ಉಗ್ರರನ್ನ ಸದೆ ಬಡಿಯೋಕೆ ನಡೆದಂತಹ 11 ಗಂಟೆಗಳ ಕಾರ್ಯಾಚರಣೆ ಇದು. ಬೆಳಗಿನ ಜಾವ, ನಾನು ಆಗ್ಲೇ ಹೇಳಿದೆ, ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ನಾದೇರ್ ಅನ್ನುವಂತಹ ಗ್ರಾಮದಲ್ಲಿ ಈ ಆಪರೇಷನ್ ಕೆಲ್ಲಾರ್ ಆರಂಭ ಆಗುತ್ತೆ. ಮೊದಲ ಆಪರೇಷನ್ ಕೆಲ್ಲಾರ್ ನಡೆದಿದ್ದು ಮೇ 13ನೇ ತಾರೀಕು. ನಿನ್ನೆ ಮೇ 15ನೇ ತಾರೀಕು ಆ ಟ್ರಾಲ್ನ ನಾದಿರ್ ಗ್ರಾಮದಲ್ಲಿ ಆಪರೇಷನ್ ಕೆಲ್ಲರ್ ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಆರಂಭ ಆಗುತ್ತೆ. ಸೇನೆಗೆ ಖಚಿತ ಮಾಹಿತಿ ಇರುತ್ತೆ, ಆ 2 ಮನೆಗಳಲ್ಲಿ, ಟ್ರಾಲ್ನ ನಾದಿರ್ ಗ್ರಾಮದಲ್ಲಿರುವಂತಹ ಆ 2 ಮನೆಗಳಲ್ಲಿ ಶಸ್ತ್ರಸಜ್ಜಿತವಾದಂತಹ ಉಗ್ರರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಎಂಟ್ರಿ ಆಗುವಂತಹ ಸೇನೆ 2 ಉಗ್ರರನ್ನ ಕೆಲವೇ ಗಂಟೆಗಳಲ್ಲಿ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡುತ್ತೆ. ನಂತರ ಒಬ್ಬ ಉಗ್ರನನ್ನ ಹತ್ಯೆ ಮಾಡದೆ ಸೆರೆ ಹಿಡಿಯೋದಕ್ಕೆ ಬಹಳ ಪ್ರಯತ್ನ ಪಡುತ್ತೆ ಸೇನೆ. ಆತನನ್ನ ಸೆರೆ ಹಿಡಿದು ಆತನಿಂದ ಆ ಇಡೀ ಸಂಘಟನೆಗೆ ಸಂಬಂಧಪಟ್ಟಂತಹ ಬೇರೆ ಮಾಹಿತಿಗಳನ್ನ, ಬೇರೆ ಉಗ್ರರ ಮಾಹಿತಿಗಳನ್ನ ಕಲೆ ಹಾಕಬಹುದು ಅನ್ನುವಂಥ ಕಾರಣಕ್ಕಾಗಿ ಆತನಿಗೆ ಶರಣಾಗೋಕೆ 1:30ರಿಂದ 2 ಗಂಟೆಯ ತನಕ, ಅಂದ್ರೆ ಅರ್ಧ ಗಂಟೆಗಳ ಕಾಲಾವಕಾಶವನ್ನ ಕೊಡುತ್ತೆ ಸೇನೆ. ಆತನನ್ನ ಟ್ರ್ಯಾಕ್ ಮಾಡಿದಂತಹ ವಿಡಿಯೋಗಳನ್ನ ನೀವು ಗಮನಿಸಿದ್ರಿ. ಡ್ರೋನ್ ಮೂಲಕ ಆತ ಆ ಮನೆಯ ಒಳಗೆ ಯಾವ ಭಾಗದಲ್ಲಿ ಅಡಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಸೇನೆ ಮಾಡಿತ್ತು. ಆ ಡ್ರೋನ್ ವಿಜುವಲ್ಸ್ ನ ನೀವು ನೋಡ್ತಾ ಇದ್ದೀರಿ. ಆತ ಎಲ್ಲಿ ಅಡಗಿದ್ದಾನೆ ಅದನ್ನ ಪತ್ತೆ ಹಚ್ಚಿತ್ತು ಸೇನೆ. ಬಟ್ ಆತನನ್ನ ಹೊಡೆದುರುಳಿಸೋದಕ್ಕೂ ಮುನ್ನ ಆತನಿಗೆ ಅರ್ಧ ಗಂಟೆಗಳ ಕಾಲ ಸಮಯಾವಕಾಶವನ್ನ ಸೇನೆ ಕೊಟ್ಟಿತ್ತು. 1:30ರಿಂದ 2 ಗಂಟೆಯ ತನಕ ಸಮಯಾವಕಾಶವನ್ನ ಕೊಟ್ಟಿತ್ತು. ಆ ಸಮಯಾವಕಾಶ ಯಾಕಾಗಿ ಅಂದ್ರೆ ಆತನನ್ನ ಸೆರೆ ಹಿಡಿಯೋದು ಸೇನೆಯ ಉದ್ದೇಶವಾಗಿತ್ತು. ಮನ ಪರಿವರ್ತನೆಗಾಗಿ ಮನೆಯವರ ಜೊತೆ ಮಾತನಾಡೋಕ್ಕೂ ಕೂಡ ಆತನಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆತ ಮನೆಯವರ ಜೊತೆ ಮಾತನಾಡಿದ್ದಾನೆ, ಆ ವಿಡಿಯೋ ಕೂಡ ನಮ್ಮ ಬಳಿ ಇದೆ. ಆತ ತನ್ನ ತಾಯಿ ಜೊತೆ ಮಾತನಾಡ್ತಾನೆ. ತಾಯಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆತನ ಮನೆಯವರು ಆತನಿಗೆ ಮನವಿಯನ್ನ ಮಾಡ್ಕೊಳ್ತಾರೆ, ದಯವಿಟ್ಟು ಶರಣಾಗ್ಬಿಡು, ಸರೆಂಡರ್ ಆಗ್ಬಿಡು ಅಂತ ಹೇಳಿ ಆತಂಕದಲ್ಲಿ ಅಳ್ತಾ ಕೇಳ್ಕೊಳ್ತಾರೆ. ಆದ್ರೆ ಸರೆಂಡರ್ ಆಗೋದಕ್ಕೆ ಆತ ಸಿದ್ಧನಿರ್ಲಿಲ್ಲ. ಆತನಿಗೆ ಯಾವ ರೀತಿ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ ಆ ವಿಡಿಯೋ ಒಂದ್ಸಲ ನೋಡ್ಬಿಡಿ. Сейчас я меня не боюсь, как ты что мой бой. Трови ми зарвазали бы. ಮನೆಯವರು ಮನವಿಯನ್ನ ಮಾಡಿದ್ರೂ ಕೂಡ ಶರಣಾಗತಿಯಾಗೋದಕ್ಕೆ ವಾನಿ ಸಿದ್ಧ ಇರಲಿಲ್ಲ. ಈ ವಾನಿ ಏನಿದ್ದಾನೆ, ಈತನಿಗೆ ಪಹಲ್ಗಾಮ್ನಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಂಥ ಉಗ್ರರ ಜೊತೆಗೆ ನಂಟಿತ್ತು. ನರಮೇಧವನ್ನ ಮಾಡಿದ್ರಲ್ಲ 26 ಜನ ಉಗ್ರರು, ಆ ಉಗ್ರರ ಜೊತೆಗೆ ಈತನಿಗೂ ಕೂಡ ನಂಟಿತ್ತು. ಇವನ ಮೂಲಕ 4 ಉಗ್ರರ ಸುಳಿವು ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಸೇನೆ ಆತನನ್ನ ಸೆರೆ ಹಿಡಿಲೇಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡುತ್ತೆ. ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನ ಮಾಡುತ್ತೆ, ಮನೆಯವರ ಮೂಲಕ ವಿಡಿಯೋ ಕಾಲ್ ಮಾಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ 2 ಗಂಟೆ, 1:30ರಿಂದ 2 ಗಂಟೆ ತನಕ ಆತನಿಗೆ ಸಮಯಾವಕಾಶ ಕೊಟ್ಟರೂ ಕೂಡ, ಆತ ಮನೆಯವರ ಜೊತೆ ಮಾತನಾಡಿದ್ರೂ ಕೂಡ, ಆತ ಮನವೊಲಿಕೆ ಆಗದಂಥ ನಂತರದಲ್ಲಿ ಆತ ಶರಣಾಗೋದಕ್ಕೆ ಆತ ಸಿದ್ಧ ಇರಲಿಲ್ಲ. ಆ ನಂತರದಲ್ಲಿ ಸೇನೆ ಆತನ ಮೇಲೆ ಗುಂಡಿನ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಆತನು ಗುಂಡಿನ ದಾಳಿಯನ್ನ, ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಆತ ದಾಳಿಯನ್ನ ಶುರು ಮಾಡಿದ ಮೇಲೆ ಸೇನೆ ಅನಿವಾರ್ಯವಾಗಿ ಉಗ್ರನ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಆತನನ್ನ ಫಿನಿಶ್ ಮಾಡುವಂತಹ ಕೆಲಸವನ್ನ ಮಾಡ್ತು. 11 ಗಂಟೆಯ ಸಮಯ, ಬೆಳಗ್ಗೆ 3 ಗಂಟೆಗೆ ಆರಂಭವಾದಂತಹ ಕಾರ್ಯಾಚರಣೆ. ಆ 3 ಗಂಟೆಗೆ ಆರಂಭವಾದಂತಹ ಕಾರ್ಯಾಚರಣೆಯಲ್ಲಿ 3 ಜನ ಉಗ್ರರ ಕಥೆಯನ್ನ ಫಿನಿಶ್ ಮಾಡುವಂತಹ ಕೆಲಸವನ್ನ
ಸೇನೆ ಮಾಡುತ್ತೆ. ರೋಚಕವಾದಂತಹ ಕಾರ್ಯಾಚರಣೆ, 3 ಗಂಟೆಗಳ ಕಾಲ ನಡೆದಂತಹ ಕಾರ್ಯಾಚರಣೆ. ಹಾಗಾದ್ರೆ ಈ ಕಾರ್ಯಾಚರಣೆಯ ಸುತ್ತ ಇದ್ದಂತಹ ಆ 3 ವ್ಯೂಹ ಯಾವುದು? ಈ ಉಗ್ರರನ್ನ ಸೆರೆ ಹಿಡಿಯೋದಕ್ಕೆ ಸೇನೆ ಮಾಡಿದಂತಹ ಆ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು? ಎಷ್ಟು ಜನ ಸೇನಾಪಡೆಯ ಸೈನಿಕರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು? ಆ ದೃಶ್ಯಗಳನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಆರಂಭ ಆಯಿತು ಅಂತ ಹೇಳಿ. ಮೊದಲನೇದಾಗಿ ಆ ನಾದಿರ್ ಗ್ರಾಮಕ್ಕೆ ಎಂಟ್ರಿಯನ್ನ ಕೊಡೋದು, ಟ್ರಾಲ್ನಲ್ಲಿರುವಂತಹ ನಾದಿರ್ ಗ್ರಾಮ, ಆ ಗ್ರಾಮಕ್ಕೆ ಎಂಟ್ರಿಯನ್ನ ಕೊಡೋದು CRPF ಬೆಟಾಲಿಯನ್ 110, 110ನೇ CRPF ಬೆಟಾಲಿಯನ್ ಎಂಟ್ರಿ ಆಗುತ್ತೆ. 200ಕ್ಕೂ ಹೆಚ್ಚು ಯೋಧರು ಮೊದಲಿಗೆ ಟ್ರಾಲ್ನ ಆ ನಾದಿರ್ ಗ್ರಾಮಕ್ಕೆ ಬರ್ತಾರೆ. ಕಂಪ್ಲೀಟ್ ಆಗಿ ಆ ಗ್ರಾಮವನ್ನ ಸುತ್ತುವರಿಯುವಂತಹ ಕೆಲಸವನ್ನ ಮಾಡ್ತಾರೆ. ನಿನ್ನೆ ನೀವು ವಿಜುವಲ್ಸ್ ನ ಗಮನಿಸಿದ್ರೆ ನಮ್ಮ ಪ್ರತಿನಿಧಿ ಜಗದೀಶ್ ಖಾಶಂಪುರ್ ಅದೇ ಮನೆಯಿಂದ ಲೈವ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಆ ಮನೆ ಹೇಗಿತ್ತು ಅಂತಂದ್ರೆ, ಇಲ್ಲಿ ಮನೆ ಇದೆ ಅಂತಂದ್ರೆ ಸುತ್ತಮುತ್ತ ಇನ್ನೂ 10 ಮನೆಗಳಿದಾವೆ. ಹಾಗಾಗಿ ಬಹಳ ಕರೆಕ್ಟ್ ಆಗಿ ನೋಡಿಕೊಂಡು ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆಯನ್ನ ಮಾಡುವಂತಹ ಅನಿವಾರ್ಯತೆ ಸೇನೆಗಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅಲ್ಲಿರುವಂತಹ ನಾಗರಿಕರಿಗೆ ಏಟು ಬೀಳುವಂತಹ ಅಥವಾ ಅವರಿಗೆ ಅಪಾಯ ಆಗುವಂತಹ ಸಾಧ್ಯತೆ ಇತ್ತು. ಟ್ರಾಲ್ನಲ್ಲಿ ಇವರು ಇದ್ದಾರೆ, ಈ ನಾದಿರ್ ಗ್ರಾಮದಲ್ಲಿ ಶಸ್ತ್ರಸಜ್ಜಿತ ಉಗ್ರರು 3 ಜನ 2 ಮನೆಯಲ್ಲಿ ಅಡಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಮೊದಲು ಎಂಟ್ರಿ ಆಗಿದ್ದು CRPF ಬೆಟಾಲಿಯನ್ 110. 200ಕ್ಕೂ ಹೆಚ್ಚು ಯೋಧರು ಬರ್ತಾರೆ, ಗ್ರಾಮವನ್ನ ಸುತ್ತುವರಿತಾರೆ. ಆ ನಂತರ ಬರುವವರು ರಾಷ್ಟ್ರೀಯ ರೈಫಲ್ಸ್ನ ಸೈನಿಕರು. 250ಕ್ಕೂ ಹೆಚ್ಚು ರಾಷ್ಟ್ರೀಯ ರೈಫಲ್ನ ಸೈನಿಕರು ಎಂಟರ್ ಆಗ್ತಾರೆ. ಅಲ್ಲಿಗೆ ಮತ್ತೊಂದು ಸುತ್ತಿನ ಲೇಯರ್ ಆ ಮನೆಯ ಸುತ್ತ ನಿರ್ಮಾಣ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಳಗಿರುವಂತಹ ಉಗ್ರ ತಪ್ಪಿಸಿಕೊಳ್ಳಬಾರದು. ಅದಕ್ಕೆ ಚಕ್ರ ವ್ಯೂಹವನ್ನ ರಾಷ್ಟ್ರೀಯ ರೈಫಲ್ಸ್ ಕೂಡ ಮಾಡುತ್ತೆ. CRPF ಬೆಟಾಲಿಯನ್ ಅದಾದ ಬಳಿಕ ರಾಷ್ಟ್ರೀಯ ರೈಫಲ್ಸ್ನ 250ಕ್ಕೂ ಹೆಚ್ಚು ಸೈನಿಕರು ಎಂಟ್ರಿ ಕೊಡ್ತಾರೆ. ಅದಾದ ಬಳಿಕ ಎಂಟ್ರಿ ಆಗೋದು ಕಾಶ್ಮೀರದ ಸ್ಪೆಷಲ್ ಆಪರೇಷನ್ ಗ್ರೂಪ್ SOG ಗ್ರೂಪ್. 2300 ಸ್ಪೆಷಲ್ ಟ್ರೈನ್ಡ್ ಪೊಲೀಸರು ಆ SOG ನಲ್ಲಿದ್ದಾರೆ. ಕಾಶ್ಮೀರದ ಈ ಸ್ಪೆಷಲ್ ಆಪರೇಷನ್ ಗ್ರೂಪ್ ನಲ್ಲಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತೆ. ಈ ಮೂಲಕ ಟ್ರಾಲ್ನಲ್ಲಿರುವಂತಹ ಆ ನಾದಿರ್ ಗ್ರಾಮ ಏನಿದೆ, ಆ ಉಗ್ರರಿದ್ದಂತಹ 2 ಮನೆಗಳೇನಿದ್ದಾವೆ, ಆ ಮನೆಯ ಸುತ್ತ ಚಕ್ರವ್ಯೂಹವನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ಚಕ್ರವ್ಯೂಹವನ್ನ ನಿರ್ಮಾಣ ಮಾಡಿ ಮನೆಯ ಒಳಗೆ ಅಡಗಿದ್ದಂತಹ ಆ 3 ಜನ ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡುತ್ತೆ. ಆ ಹೊಡೆದುರುಳಿಸಿದಂತಹ ನಂತರದಲ್ಲಿ ಆ ಮನೆಯ ಚಿತ್ರಣ ಯಾವ ರೀತಿಯಾಗಿತ್ತು, ಯಾವ ರೀತಿಯಲ್ಲಿ ಅಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು, ಆ ದೃಶ್ಯಗಳನ್ನ ಕೂಡ ನೀವು ನಿನ್ನೆ ಗಮನಿಸಿದ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.